ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಕಳೆದ 2 ದಿನಗಳಿಂದ ಏನು ಎಬೋಲಾ ವೈರಸ್ ಅನ್ನೋದು ತುಂಬಾ ಸದ್ದು ಮಾಡ್ತಾ ಇದೆ. ಏನು ಸೌತ್ ಆಫ್ರಿಕಾ ಖಂಡಗಳಲ್ಲಿ, ಉಗಂಡ, ಕಾಂಗೋ, ಸುಡಾನ್ ದೇಶಗಳಲ್ಲಿ ಈ ಎಬೋಲಾ ವೈರಸ್ ಅನ್ನೋದು ತುಂಬಾ ಹರಡ್ತಾ ಇದೆ. ಇಲ್ಲಿಯವರೆಗೂ 148 ಜನ ಡೆತ್ ಆಗಿದ್ದಾರೆ. ಅದೇ ರೀತಿ 655 ಜನಕ್ಕಿಂತ ಹೆಚ್ಚಿನ ಜನಕ್ಕೆ ಈ ವೈರಸ್ ತಗುಲಿದೆ. ಇದು ಹೊಸ ತರದ ರೋಗ ಏನಲ್ಲ, ಇದು ಬಾವುಲಿಗಳಿಂದ ಬರ್ತಕ್ಕಂಥ ರೋಗ. ಇದು 6-7 ವರ್ಷಗಳಿಂದ ಕೊರೋನಾ ಬರಕಿನ ಮುಂಚೆಯಿಂದನೂ ಈ ಎಬೋಲಾ ವೈರಸ್ ಅನ್ನೋದು ಇದೆ. ಇವಾಗ ಬಂದಿರತಕ್ಕಂಥದ್ದು ಹೊಸ ತಳಿಯ ಒಂದು ಎಬೋಲಾ ವೈರಸ್. ಇದು ಡಿಫ್ರೆಂಟ್ ತಳಿ ಅಂತ ಹೇಳಲಾಗ್ತಿದೆ. ಇದಕ್ಕೆ ಸದ್ಯಕ್ಕೆ ವ್ಯಾಕ್ಸಿನ್ ಇಲ್ಲ. ಇದು ಬಂದರೆ ಮರಣ ತಪ್ಪಿದ್ದಲ್ಲ ಅಂತ ಹೇಳಲಾಗ್ತದೆ. ಸದ್ಯಕ್ಕೆ ಇಂಡಿಯಾದಲ್ಲಿ ಮಾತ್ರ ಯಾವುದೇ ಎಬೋಲಾ ವೈರಸ್ ಕೂಡ ಪತ್ತೆ ಆಗಿಲ್ಲ. ಯಾವುದೇ ಒಂದು ವ್ಯಾಕ್ಸಿನ್ ಅನ್ನ ಕಂಡುಹಿಡಿಯಬೇಕಂದ್ರೆ ಅದು ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡಿ ಅದಾದ ನಂತರ ಮನುಷ್ಯರಿಗೆ ಕೊಡ್ತಾರೆ. ಅದು 2-3 ವರ್ಷ ಪ್ರೋಸೆಸ್ ಇರುತ್ತೆ. ಸದ್ಯಕ್ಕೆ ಈಗ ಸಾವಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಏನು ಸೌತ್ ಆಫ್ರಿಕಾದಿಂದ ಬರ್ತಕ್ಕಂತ ಪ್ರಯಾಣಿಕರನ್ನ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಅವರು 21 ದಿನ ಕ್ವಾರಂಟೈನ್ ಅಲ್ಲಿ ಇರಬೇಕು ಅಂತ ಏನು ಮೊನ್ನೆ ಮೇ 21ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ರೂಲ್ಸ್ ಗಳನ್ನ ಮಾಡಿದೆ. ಸೌತ್ ಆಫ್ರಿಕಾದಿಂದ ಬರ್ತಕ್ಕಂಥ ಪ್ರಯಾಣಿಕರಿಗೆ ಈ ತರ ರೂಲ್ಸ್ ಗಳನ್ನ ಫಾಲೋ ಮಾಡ್ಲಿ ಅಂತ. ಮೇ 28ಕ್ಕೆ ನಡಿಬೇಕಾದಂತ ಭಾರತ ಮತ್ತು ಸೌತ್ ಆಫ್ರಿಕಾದ ಏನು ಶೃಂಗಸಭೆ ಇತ್ತು, ಇದನ್ನ ಮುಂದಕ್ಕೆ ಹೂಡಲಾಗಿದೆ. ಕಾರಣ ಇದೇ ಎಬೋಲಾ ವೈರಸ್ ಇಂದನೇ. ಈ ಸದ್ಯಕ್ಕೆ ಈ ಸಭೆ ಬೇಡ ಅಂದ್ಕೊಂಡು ಮುಂದಕ್ಕೆ ಹೂಡಿದ್ದಾರೆ. ಇದಕ್ಕೆ ಈ ಎಬೋಲಾ ವೈರಸ್ 2018-19ರಲ್ಲೇ ಪತ್ತೆಯಾಗಿದ್ದು. ಇದು ಕೊರೋನಾ ಸಮಯದಲ್ಲೇ ಪತ್ತೆ ಆಗಿತ್ತು. ಇದಾದ ನಂತರ ಇದನ್ನು ಭಾರತದ ಸೈಂಟಿಸ್ಟ್ ಈ ರೋಗಕ್ಕೆ ವೈರಸ್ಗೆ ಟಾಪ್ 10 ವೈರಸ್ಗಳಲ್ಲಿ ಇದನ್ನು ಕೂಡ ಆಡ್ ಮಾಡಿದ್ದಾರೆ. ಇದಕ್ಕೆ ಬಂದ್ರೆ ಆ ಮನುಷ್ಯ ಬದುಕೋದು ಕಷ್ಟ ಆಗ್ತಾ ಇದೆ. ICMR ಕೂಡ ಇದೇ ಹೇಳಿದೆ, ತುಂಬಾ ಡೆಡ್ಲಿ ವೈರಸ್ ಅಂತ ಹೇಳಲಾಗ್ತಿದೆ. ಈ ವೈರಸ್ ಏನು ಬಾವುಲಿಗಳಿಂದ ಬರ್ತಕ್ಕಂಥದ್ದು. ಇನ್ನು ಬಾವುಲಿಗಳ ಜಲ್ಲು ಮತ್ತೆ ಅದು ವೈರಸ್ ಬಂದಿರತಕ್ಕಂತ ಆ ಬಾವುಲಿ ಹೋಗಿ ವಸ್ತುಗಳನ್ನ ಮುಟ್ಟದ, ಆ ವಸ್ತುಗಳಿಂದ ಮನುಷ್ಯ ಮುಟ್ಟಿದ್ರೆ ಇದು ಬರ್ತಕ್ಕಂಥದ್ದು. ಅದೇ ರೀತಿ ವ್ಯಕ್ತಿ ಅಥವಾ ಪ್ರಾಣಿಯ ರಕ್ತ, ಬೆವರು, ಲಾಲಾರಸದಂತಹ ಪದಾರ್ಥಗಳಿಂದ ಈ ರೋಗವು ಸ್ಪ್ರೆಡ್ ಆಗ್ತಾ ಇರೋದು. ಸೋಂಕಿತ ವಸ್ತುಗಳನ್ನು ಮುಟ್ಟುವುದರಿಂದ ಕೂಡ ಇದು ವೈರಸ್ ಹರಡುತ್ತೆ ಅಂತ ಹೇಳಲಾಗ್ತಿದೆ. ಸದ್ಯದ ಮಟ್ಟಿಗೆ ಇದು ಸದ್ಯಕ್ಕೆ ಗಾಳಿಯಿಂದ ಹರಡುತ್ತಾ ಇಲ್ಲ. ಏನು ವಸ್ತುಗಳನ್ನ ಮುಟ್ಟಿದ್ರೆ ಯಾರು ವೈರಸ್ ಅನ್ನ ಹತ್ತಿಸ್ಕೊಂಡಿರ್ತಾರೋ ಅವರನ್ನ ಹತ್ರ ಹೋದ್ರೆ ಮಾತ್ರ ಬರ್ತಾ ಇರೋದಂತ ಹೇಳಲಾಗ್ತಿದೆ. ಈ ರೋಗದ ಸಾವಿನ ಪ್ರಮಾಣ 50-60% ಇದೆ ಅಂತ ಹೇಳಲಾಗ್ತಿದೆ. ಆಮೇಲೆ ಇನ್ನು ಈ ರೋಗದ ಲಕ್ಷಣಗಳು ಏನಂತಂದ್ರೆ ತೀವ್ರ ಜ್ವರ ಮತ್ತು ಸುಸ್ತು ಕಾಣಿಸೋದು, ಮಾಂಸಖಂಡಗಳು ಮೈ ನೋವು ತರ ಆಗೋದು, ತಲೆನೋವು, ಗಂಟಲು ನೋವು, ವಾಂತಿ, ಬೇದಿ, ಚರ್ಮದ ದದ್ದುವಿಕೆ ಅಂತ ಹೇಳ್ತಾರಲ್ಲ, ದದ್ದ ಆ ತರ. ಆಮೇಲೆ ಗಂಭೀರ ಪ್ರಕರಣಗಳಲ್ಲಿ ಆಂತರಿಕ ಇನ್ಸೈಡ್ ಮತ್ತೆ ಬಾವೆ ಔಟ್ ಸೈಡ್ ಕೂಡ ರಕ್ತ ಸಾವಿರ ಆಗುವ ಸಂದರ್ಭವಿದೆ ಅಂತ ಹೇಳಲಾಗ್ತಿದೆ. ಇದರ ಜೊತೆಗೆ ಏನು ಅಂಟಾ ವೈರಸ್ ಅಂತ ಏನ್ ಬಂತು, ಇದು ಏಷ್ಯಾ ಖಂಡದ ಹಡಗುಗಳಲ್ಲಿ ಕಾಣಿಸ್ಕೊಂತು ಸಮುದ್ರದಲ್ಲಿ. ಸದ್ಯಕ್ಕೆ ಇದು ಇಲ್ಲಿವರೆಗೂ 4 ಜನರನ್ನ ಬಲಿ ಪಡೆದುಕೊಂಡಿದೆ. 155 ಜನಕ್ಕೆ ಈ ವೈರಸ್ ಬಂದಿದೆ. ಇದು ಕೂಡ ಏನು ಇಲಿಗಳಿಂದ ಬರ್ತಕ್ಕಂಥದ್ದು. ಇಲಿಗಳನ್ನ ತಿನ್ನುವುದರಿಂದ, ಇಲಿಗಳ ಏನು ಮಲಮೂತ್ರದಿಂದ ಈ ವೈರಸ್ ಕೂಡ ಸ್ಪ್ರೆಡ್ ಆಗ್ತಾ ಇರೋದು. ಏನು ಜನರು ಈ ಚೀನಾದಲ್ಲಿ ಯಾವ್ಯಾವ ಪ್ರಾಣಿಗಳು ತಿಂತಾರೋ ಏನೋ, ಇದು ಚೀನಾದಿಂದ ಬಂದಿರೋದಲ್ಲ. ಇದು ಒಂದು ಹಡಗಿನಲ್ಲಿ ಕ್ರೂಸ್ ಅಲ್ಲಿ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಇಲಿಗಳು ಏನ್ ಪದಾರ್ಥಗಳನ್ನು ಮುಟ್ಟಿದ್ವು ಅಥವಾ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದ್ವು, ಅದನ್ನು ತಿಂದಿರ್ತಕ್ಕಂಥವ್ರಿಗೆ ಈ ರೋಗ ಬಂದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಿರ್ತಕ್ಕಂಥದ್ದು. ಆನಂತರ ಆಫ್ರಿಕಾ ಖಂಡಗಳಿಂದ ಏನ್ ಬರ್ತಕ್ಕಂಥ ಪ್ರಯಾಣಿಕರಿಗೆ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ಚೆಕಿಂಗ್ ಮಾಡ್ತಿದ್ದಾರೆ. 21 ದಿನ ಕ್ವಾರಂಟೈನ್ ಅಂತ ಹೇಳಿದ್ರೆ. ಅದೇ ರೀತಿ ನಮ್ಮ ಏನು ಹೆಲ್ತ್ ಮಿನಿಸ್ಟರ್ ಏನಿದ್ದಾರೆ ಅವರು ಕೂಡ ರಾಜೀವ್ ಗಾಂಧಿ ಹಾಸ್ಪಿಟಲ್ ಇನ್ಸ್ಟಿಟ್ಯೂಟ್ ಕೂಡ ಅಲ್ಲಿ ಕ್ವಾರಂಟೈನ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದೇ ರೀತಿ ಮಂಗಳೂರಲ್ಲೂ ಕೂಡ ಒಂದು ಹಾಸ್ಪಿಟಲ್ ಅಲ್ಲಿ ಕ್ವಾರಂಟೈನ್ ಅಂತ ಹೇಳಿದ್ದಾರೆ. ಸದ್ಯ ಪ್ರಿಕಾಷನ್ ಗಳನ್ನ ತಗೊಂತಾ ಇದ್ದಾರೆ. ಸದ್ಯ ಇದು ಈ ವೈರಸ್ ಇಂಡಿಯಾಕ್ಕೆ ಬರ್ದಿದ್ರೆ ಒಂದು ಬಚಾವ್. ಯಾಕಂದ್ರೆ ಇಂಥ ಪ್ಯಾಂಡಮಿಕ್ ಟೈಮ್ ಯುದ್ಧ ನಡೀತಿದೆ, ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ, ಎಲ್ಲಾ ಬೆಲೆಗಳು ಜಾಸ್ತಿ ಆಗಿದ್ದಾವೆ. ಆದ ಕಾರಣನೇ ಇದಕ್ಕೆ ಇದು ಬರ್ಲಿಲ್ಲ ಅಂದ್ರೆ ಹೀಗೆ ತಡೆಗಟ್ಟಬೇಕಂದ್ರೆ ಫಸ್ಟ್ ಸೌತ್ ಆಫ್ರಿಕಾದಿಂದ ಬರ್ತಕ್ಕಂಥ ಫ್ಲೈಟ್ ಗಳನ್ನ ತಡೆ ಹಿಡಿಬೇಕು. ಇಲ್ಲಾಂದ್ರೆ ಯಾವುದೋ ರೂಪದಲ್ಲಿ ಬಂದ್ರೂ ಬರ್ಬೋದು. ನಿಮ್ಮ ಜಾಗ್ರತೆಯಲ್ಲಿ ನೀವಿರಿ. ಕೈಗಳನ್ನು ಸ್ವಚ್ಛವಾಗಿ ತೊಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ಬಂದು ಒಳಗಡೆ ಕೈಯನ್ನು ತೊಳಿದಲೆ ಮೂಗನ್ನ ಮುಟ್ಟುವುದು, ಕಣ್ಣನ್ನ ಮುಟ್ಟುವುದು, ಗಂಟಲ ಒಳಗಡೆ ಬಾಯಿ ಹಾಕುವುದು, ಕೈಯನ್ನ ಬಾಯೊಳಗೆ ಹಾಕುವುದು, ಈ ತರ ಮಾಡ್ಬಿಡಿ. ಸ್ವಚ್ಛವಾಗಿ ಇಟ್ಕೊಳ್ಳಿ. ಬ್ಯಾಕ್ಟೀರಿಯಾಗಳು ಇರಬಾರದು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.